ದಕ್ಷಿಣ ಭಾರತವನ್ನು ನಾವು ಸಪರೇಟಾಗಿ ರಾಷ್ಟ್ರ ಮಾಡೋ ದಿಕ್ಕಿನಲ್ಲಿ ನಾವು ಬಿಡಬೇಕಾಗತ್ತೆ ಅಂತ ಮಾತನ್ನು ಇಟ್ಟಾಗ ನಿಮ್ಮ ಶಾಸಕರೇ ಈ ಮಾತಾಡಿದಾಗ ಅವ್ರ ಬಗ್ಗೆ ಕ್ರಮ ತಗೊಳ್ಳೋಂಥ ಏನು ಕ್ರಮ ತಗೋತಾ ಇದ್ದೀರಿ? ಇಲ್ಲ ಅವ್ರ ಬಗ್ಗೆ ಸರಿಯಾದ ಆ ರಾಷ್ಟ್ರದ್ರೋಹಿಗಳು ಇಬ್ಬರ ಬಗ್ಗೆನೂ ಕೂಡ DK ಸುರೇಶ್ ಇರ್ಬೋದು, ವಿನಯ್ ಕುಲಕರ್ಣಿ ಇರ್ಬೋದು, ಅವರಿಬ್ಬರನ್ನು ಕೂಡ ಪಕ್ಷದಿಂದ ಕಿತ್ತು ಬಿಸಾಕಿ. ಇಲ್ಲ ನೀವು ಕೂಡ AICC ಅಧ್ಯಕ್ಷ ಸ್ಥಾನ ಕೊನೆ ಸಂದರ್ಭಕ್ಕೆ ಸಿಕ್ಕಿದೆ, ನಾನು ಯಾಕೆ ಬಿಡಲಿ ಅಂತ ಅಂದ್ಕೊಂಡು ಅಧ್ಯಕ್ಷ ಸ್ಥಾನವನ್ನೇ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಳ್ಳೋದಾದರೆ ನೀವು ರಾಜೀನಾಮೆ ಕೊಡಬೇಕು. AICC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಿ. ಇಲ್ಲ ನಿಜಕ್ಕೂ ನಿಮಗೆ ಆ ಒಂದು ಅಖಂಡ ಭಾರತದ ಕಲ್ಪನೆ ಕಾಂಗ್ರೆಸ್ಗಿದ್ದರೆ ಆ ಇಬ್ಬರು ರಾಷ್ಟ್ರದ್ರೋಹಿಗಳನ್ನು DK ಸುರೇಶ್ ಮತ್ತು ವಿನಯ್ ಕುಲಕರ್ಣಿ ಇಬ್ಬರನ್ನೂ ಕೂಡ ಪಕ್ಷದಿಂದ ಡಿಸ್ಮಿಸ್ ಮಾಡಬೇಕು. ಈ ಒತ್ತಾಯವನ್ನು ನಾನು ಮಾಡ್ತೇನೆ. ಇಲ್ಲ ಅಂತಂದರೆ ಬರುವಂಥ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನೇ ಕರ್ನಾಟಕ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಜನ ಡಿಸ್ಮಿಸ್ ಮಾಡ್ತಾರೆ. ಈ ನಂಬಿಕೆ ನಮಗಿದೆ. ಈ ದಿಕ್ಕಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಕ್ರಮ ತಗೋಬೇಕು. ಇಲ್ಲ ಅವ್ರು ರಾಜೀನಾಮೆ ಕೊಡಬೇಕು, ಇಲ್ಲ ಅವ್ರ ಬಗ್ಗೆ ಕ್ರಮ ತಗೋಬೇಕು. ಇದು ನನ್ನ ಒತ್ತಾಯ. ದೆಹಲಿನಲ್ಲಿ ದೊಡ್ಡ ಡ್ರಾಮಾ ನಡೀತಾ ಇದೆ. ದೆಹಲಿಗೆ ಹೋಗಿದ್ದಾರೆ, ಸಾಮಾನ್ಯ ಜನರ ದುಡ್ಡಲ್ಲಿ ಹೋಗಿದ್ದಾರೆ. ಅವ್ರು ಹೇಳ್ತಾರೆ ಇದು ಸರ್ಕಾರದ ಕೆಲಸ, ಕರ್ನಾಟಕ ರಾಜ್ಯದ ಪರವಾಗಿ ನಾವು ಅನುದಾನವನ್ನು ಕೇಳೋಕ್ಕೆ ಹೋಗ್ತಾ ಇದ್ದೇವೆ. ಮೊನ್ನೆ ತಾನೇ ನಿಮ್ಮ ಮುಖಕ್ಕೆ ಹೊಡೆದಂಗೆ ಮಾನ್ಯ ನರೇಂದ್ರ ಮೋದಿಯವರು, ಪ್ರಧಾನಮಂತ್ರಿಯವರು, ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ತುಂಬ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದ ಆರ್ಥಿಕ ವಿಚಾರದ ಬಗ್ಗೆ. ಯಾವುದೇ GST ₹1 ಉಳಿಸ್ಕೊಂಡಿಲ್ಲ. ಉಳಿದ ಏನೇನು ಅಂಶಗಳಿಗೆ ಪ್ರಸ್ತಾಪ ಮಾಡಿದಾರೋ ಎಲ್ಲಕ್ಕೂ ಕೂಡ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕೊಡೋಂಥ ಸಂದರ್ಭದಲ್ಲಿ ಇನ್ನೊಂದು ಅಂಶ ಹೇಳಿದ್ದಾರೆ. DK ಶಿವಕುಮಾರ್ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ದೆಹಲಿಗೆ ಬಂದು ನನ್ನನ್ನು ಭೇಟಿ ಮಾಡಿದ್ರು. ನಮ್ಗೆ ಕೊಡಬೇಕಾದಂಥ ಅನುದಾನವನ್ನು ನಮ್ಮನ್ನು ಕೊಡಬೇಕು ಅಂತ ಕೇಳಿದಾಗ ತುಂಬ ಸ್ಪಷ್ಟವಾಗಿ ಅವರಿಗೆ ಸ್ಪಷ್ಟೀಕರಣ ಕೊಟ್ಟು ಕಳಿಸಿದ್ದೇನೆ. ಕೇಂದ್ರದ ಹಣಕಾಸು ಆಯುಕ್ತರು ಆ ಒಂದು ಫೈನಾನ್ಸ್ ಕಮಿಷನ್ನಿಂದ ಏನು ಇಡೀ ದೇಶದ ರಾಜ್ಯಗಳಿಗೆ ಅನುದಾನವನ್ನು ತಲುಪಬೇಕು ಅನ್ನೋದನ್ನು ತೀರ್ಮಾನ ಮಾಡೋದು ಸೆಂಟ್ರಲ್ ಫೈನಾನ್ಸ್ ಕಮಿಷನ್, ನಾವಲ್ಲ. ಯಾವುದೇ ರಾಜ್ಯಕ್ಕೆ ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಯಾವುದೇ ಮಂತ್ರಿ ಇರ್ಬೋದು, ಅದನ್ನು ಅನುದಾನವನ್ನು ನಿಗದಿ ಮಾಡೋದು ಸೆಂಟ್ರಲ್ ಫೈನಾನ್ಸ್ ಕಮಿಷನ್. ಅವರು ನಿಗದಿ ಮಾಡಿರೋದ ಬಗ್ಗೆ ನೀವು ಜಾಸ್ತಿ ನಮಗೆ ಕೊಡಬೇಕು ಅಂತ ಹೇಳೋದಕ್ಕೆ ನಮಗೆ ಅಧಿಕಾರ ಇಲ್ಲ, ನಿಮ್ಗೆ ಕೇಳೋದು ಅಧಿಕಾರ ಇಲ್ಲ. ಸ್ಪಷ್ಟವಾಗಿ ಮಾನ್ಯ ನಿರ್ಮಲಾ ಸೀತಾರಾಮನ್ ಅವರು ಉತ್ತರ ಕೊಟ್ಟರು. DK ಶಿವಕುಮಾರ್ ಅವರು ಹೋಗಿ ಬಂದಂಥ ಸಂದರ್ಭದಲ್ಲಿ ಆದರೂ ಕೂಡ ರಾಜಕಾರಣ ಮಾಡೋದಕ್ಕೋಸ್ಕರ ನಾವು ಕರ್ನಾಟಕ ರಾಜ್ಯದ ಜನ, ನಾವು ಶಾಸಕರು, ಮಂತ್ರಿಗಳೆಲ್ಲರೂ ಕೂಡ ನಾವು ದೆಹಲಿಗೆ ಕರ್ಕೊಂಡು ಹೋಗ್ತೇವೆ, ನಿಯೋಗ ತಗೊಂಡು ಹೋಗ್ತೇವೆ. ನಿಯೋಗ ತಗೊಂಡೋಗಿ ಡೆಲ್ಲಿಗೆ ಪ್ರಧಾನಮಂತ್ರಿ ಹತ್ರ ಅಥವಾ ಅರ್ಥ ಸಚಿವರ ಹತ್ರ ಅಲ್ಲ, ಜಂತರ್ ಮಂತರ್ ಹತ್ರ ಪ್ರದರ್ಶನ. ಇದು ರಾಜಕಾರಣ ಅಲ್ಲದೇ ಕೇಂದ್ರದ ಲೋಕಸಭಾ ಚುನಾವಣೆಯ ಪ್ರಚಾರ ಅಲ್ಲದೇ ಇನ್ನೇನು ಅಂತ ಇದನ್ನು ಕರಿಬೇಕು ಅನ್ನೋದನ್ನು ನಾನು ಕೇಳೋಕ್ಕೆ ಇಷ್ಟಪಡ್ತೇನೆ. ಮನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಎಲ್ಲ MP ಗಳಿಗೂ ಕೂಡ ನಾನು ಬರಕ್ಕೆ ಹೇಳಿದ್ದೇನೆ. BJP ಇರ್ಬೋದು, JDS ಇರ್ಬೋದು, ಎಲ್ಲರೂ ಬನ್ನಿ ಅಂತ ನಾನು ಪತ್ರ ಬರೆದಿದ್ದೇನೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಪತ್ರ ಬರೆದಿದ್ದಾರೆ, ಹೌದು. ಆದರೆ ರಾಮಲಿಂಗಾರೆಡ್ಡಿ ಏನು ಹೇಳ್ತಾರೆ? ಇವರಪ್ಪನ ಮನೆ ದುಡ್ಡಾ? ಈ ಪದ ಬಳಸಿದ್ದಾರೆ ಒಬ್ಬ ಮಂತ್ರಿ. ಅವರಪ್ಪನ ಮನೆಯದೋ ನಮ್ಮಪ್ಪನ ಮನೆಯದೋ ಇದು ಗೊತ್ತಿಲ್ಲ ನನಗೆ. ಇದು ದೇಶದ ಜನರ ದುಡ್ಡು. ಇವರಪ್ಪನ ಮನೆ ದುಡ್ಡು, ಅವರಪ್ಪನ ಮನೆ ದುಡ್ಡು ಅಂತ ಮಾತಾಡೋಂಥ ಒಬ್ಬ ಮಂತ್ರಿ ನಮ್ಮ ರಾಜ್ಯದಲ್ಲಿ ಇದ್ದಾರಲ್ಲ ಅಂತ ನನಗೆ ಬೇಜಾರು. ಕೇಂದ್ರದ ಹಣವನ್ನು ಅವರ ಅಪ್ಪನ ಮನೆಯದ ಅಂತ ಮಾತಾಡ್ತೀರಲ್ಲ, ಇದಕ್ಕೆ ನಿಮಗೆ ಸೌಜನ್ಯ ಮೂರ್ತಿ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನೀವು ನಿಜಕ್ಕೂ ಕೂಡ ಈ ಮಟ್ಟಕ್ಕೆ ಇಳಿತೀರಿ ಅಂತ ಅಂದ್ಕೊಂಡಿಲ್ಲ. ನೀವೇನಾದ್ರು ತಪ್ಪು ಮಾಡಿದ್ದೀನಿ ಅಂತ ನಿಮ್ಗೆ ಅನಿಸಿದ್ರೆ ರಾಜ್ಯದ ದೇಶದ ಜನಕ್ಕೆ ಕ್ಷಮೆ ಕೇಳಿ ಅಂತ ಒಂದು ಒತ್ತಾಯ ಮಾಡ್ತೀರಿ. ಒಂದು ಬಾಲಕೃಷ್ಣ ಗಂಡಸ್ತನದ ಬಗ್ಗೆ ಮಾತಾಡಿದ್ದಾರೆ. ಅಂದರೆ
ಈ ದೇಶವನ್ನು ಆಳದಂಥ ಹೆಣ್ಮಕ್ಳ ಬಗ್ಗೆ ಇವರಿಗೆ ಗೌರವ ಇಲ್ಲ. ಇದರಲ್ಲಿ ಹೆಣ್ಣು ಗಂಡು ಅಂತ ಪ್ರಶ್ನೆ ಇಲ್ಲ. ದೇಶ ಆಳಂಥ ಸಂದರ್ಭದಲ್ಲಿ ಗಂಡಸ್ತನದ ಬಗ್ಗೆ ಪ್ರಶ್ನೆ ಮಾಡಿದಾಗ ದೇಶವನ್ನು ರಾಜ್ಯವನ್ನು ಅನೇಕ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳು ದೇಶವನ್ನು ರಾಜ್ಯವನ್ನು ಆಡಳಿತ ಮಾಡಿದ್ದಾರೆ. ಬರೀ ಗಂಡಸರೇ ಅಲ್ಲ, ಇದು ಹೆಣ್ಣು ಕುಲಕ್ಕೆ ಮಾಡಿದಂಥ ಒಂದು ಅಪಮಾನ. ಇದು ಮೊದಲನೇದು. ಎರಡನೇದು ಅವ್ರ ಭಾಷೆ ಇದೆಯಲ್ಲ, ಇದನ್ನು ಗಂಡಸ್ತನವನ್ನು ಈ ರೀತಿ ಬಾಲಕೃಷ್ಣ ಹೇಳೋ ರೂಪದಲ್ಲಿ ನಾವು ತೋರಿಸಲ್ಲ. ನಾಳೆ ಲೋಕಸಭೆ ಚುನಾವಣೆಯಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಆಶೀರ್ವಾದ ತಗೊಂಡು ದೊಡ್ಡ ಶಕ್ತಿಯಾಗಿ ಕಳೆದ ಬಾರಿ 25 ಕ್ಷೇತ್ರವನ್ನು ನಾವು ಗೆದ್ದಿದ್ವಿ. ಈ ಬಾರಿ 28 ಕ್ಷೇತ್ರವನ್ನು ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಸೇರಿ ನಾವು ಅಧಿಕಾರಕ್ಕೆ ಬರ್ತೇವೆ. ಅಲ್ಲಿ ನಮ್ಮ ಶಕ್ತಿ ಪ್ರದರ್ಶನ ಮಾಡ್ತೀವಿ ಅನ್ನೋಂಥ ಅಂಶವನ್ನು ಈ ಕಾಂಗ್ರೆಸ್ಸಿನ ಮಿತ್ರರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ.